ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಮಾತಾಡಿರೋದು ರಿಯಲಿ ನನಗೆ ತುಂಬ ತಪ್ಪದು, ಬಟ್ ಹಿಂದಿ ನನಗೆ ಅರ್ಥ ಆಗಲಿಲ್ಲ ಅದು. ಸೊ ಯಾಕಂಗೆ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಮಯ ಕೇಳೋದು ತಪ್ಪೇನಿಲ್ಲ ನನಗೆ, ಏನಕ್ಕೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಅದರ ಮೇಲೆ ನಾನು ಹೋಗಿ ಜೀವನ ಮಾಡೋದಾಗಲಿ, ಅದರ ಮೇಲೆ ನಾನು ಹೋಗಿ ಇನ್ನೊಂದು ಕೋಟೆ ಕಟ್ಟೋದಾಗಲಿ ನನಗೆ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವಿದ್ರೆ ನಾನು, ಸೊ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು, ಸೊ ಅದರಿಂದ ಆ್ಯಂಡ್ ಆ ಸಾಂಗು ಅಷ್ಟೇ. ಯಾರಿಗಾದ್ರೂ ಹರ್ಟು, ನೋವು, ತೊಂದರೆ ಯಾರಿಗಾದ್ರೂ ಹಂಗೆ ಆಗಿದ್ದಲ್ಲಿ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಓಕೆ, ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಮತ್ತೆ ತಿರ್ಗಾ ದೇಶಾದ್ಯಂತ ರಿಲೀಸ್ ಮಾಡ್ತೀನಿ, ಮತ್ತೆ ಬರೀತೀನಿ ಅದನ್ನು, ಬೇರೆ ಬರೆದು ಮತ್ತೆ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ ನನಗೆ ಆ ಥರದ್ದು ಉದ್ದೇಶನೂ ಬೇಡ. ನನಗೆ ಅದೇನು ಅರ್ಥ ಆಗಿದೆ ನನಗದು ಗೊತ್ತಿಲ್ಲ. ಸೊ ಆ ಹಿಂದಿ ಸಾಂಗು ಬರಿಬೇಕಾದ್ರೂ ಅಷ್ಟೇ ಕೆಲವು ವರ್ಡ್ಸ್ಗಳು ನನಗೆ, ಕೆಲವು ವರ್ಡ್ಸ್ಗಳಾಗುತ್ತೆ, ಸಮ್ ವರ್ಡ್ಸ್ಗಳು ನನಗೆ ಇದಾಗುತ್ತೆ, ಕೆಲವು ಜಾಸ್ತಿ ವರ್ಡ್ಸ್ಗಳು ನಂಗೆ ಗೊತ್ತಿಲ್ಲ ಹಿಂದಿ. ಬಟ್ ಹಿಂದಿ ಬರೆದಿದ್ದು ನಮ್ಮ ರಕೀಬ್ ಆಲಮೂರು ಏಕಾಏಕಿ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಇಲ್ಲ ನನಗೆ ಕನ್ನಡ ಏನಿತ್ತು ಅದನ್ನೇ ಬರೆದಿದ್ದೀನಿ ನಾನು ಅಂತ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸಾಹಿತ್ಯ. ಕೆಲವು ವರ್ಡ್ಸ್ಗಳು ಅವ್ರು ಯಾರ್ಯಾರಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಬಟ್ ಹಿಂದಿ ನನಗೆ ಅರ್ಥ ಆಗಲಿಲ್ಲ ಅದು. ಸೊ ಬಟ್ ಕೆಲವು ಲ್ಯಾಂಗ್ವೇಜ್ ನನಗೆ ಪ್ರಾಬ್ಲಮ್, ಅದು ಎಲ್ಲರಿಗೂ ಗೊತ್ತೇ ಇದೆ. ಏನಿವೆ ಪಾಪ ರಕೀಬ್ ಆಲಮೂರು ಪಾಪ ಕಾಂಟ್ರವರ್ಸಿ ಆಯಿತು, ಆ ದೃಷ್ಟಿಯಿಂದ ಅವರು ಆ ಥರ ಹೇಳಿದ್ದಾರೆ. ಏನಿವೆ, ಸೊ ಈಸ್ ಮೈ ರೈಟರ್ ಆ್ಯಂಡ್ ಎಲ್ಲ ಸಾಂಗ್ ಅವರೇ ಬರೆದಿರೋದು. ಶಿವ ಶಿವ, ಸಟ್ಟಾಗಲ್ಲ ಆ್ಯಂಡ್ ಆಲ್ ಸಾಂಗ್ಸ್, ನುಗ್ಗೆ ಹೊಡಿ, ಕಮಾನ್ ಕಾಳಿ, ಎಲ್ಲ ಸಾಂಗ್ ಅವರೇ ಬರೆದಿರೋದು. ಆ್ಯಂಡ್ ಸೊ ಅದು ಪಾಪ ಅವರು ಸಮಜಾಯಿಸ್ಕೊಳ್ಳಲಿಲ್ಲ ಆ್ಯಂಡ್ ಇಟ್ಸ್ ಓಕೆ. ಸೊ ಅವರು ನನ್ನ ಇದ್ರ ಮೇಲೆ ಹಾಕಿದ್ರು. ಏನಿವೆ, ಸೊ ನಾನು ಒಪ್ಕೋತೀನಿ, ಆಯಿತು ಅಂತ ನಾನು ಅದನ್ನು ಅಗ್ರಿ ಮಾಡ್ತೀನಿ. ಯಾಕೆಂದರೆ ಅವರು ಎಲ್ಲೋ ಭಯದಿಂದ ಎದ್ರಕೊಂಡು, ಭಯದಿಂದ ತುಂಬ ಇದರಿಂದ ಅಯ್ಯೋ ನಾನು ಈ ಥರ ಹಿಂಗಾಗ್ತಿದೆ ನನಗೆ ಅಂತ ಎದ್ರಕೊಂಡು ಅವರು ಪ್ರೊಡಕ್ಷನ್ ಮೇಲಾಗಲಿ, ಪ್ರೇಮ್ ಮೇಲಾಗಲಿ, ಸೊ ಸಿನಿಮಾ ಮೇಲಾಗಲಿ ಹಾಕಿದ್ದಾರೆ. ಸೊ ಎನಿವೆ, ಸೊ ನೋ ಪ್ರಾಬ್ಲಮ್. ಆ್ಯಂಡ್ ಅಷ್ಟೇ, ಅವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬ ತಪ್ಪದು. ಏನಕ್ಕೆ ಯಾವುದೇ ಕಲಾವಿದ ಆಗಲಿ, ಯಾರೇ ಆಗಲಿ, ಒಂದು ಸರಿ ಸಿನಿಮಾ ಮಾಡ್ಬೇಕಾದ್ರೆ, ಒಂದು ಸರಿ ಕಮಿಟ್ ಮಾಡೋಕೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ ಅಂದರೆ ಒಂದೇ ಬರುತ್ತೆ ಅಲ್ವಾ. ಸೊ ಯಾಕಂಗೆ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರು ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ಮಾತಾಡಿದ್ದಾರೆ. ಯಾಕಂದರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬ ಖುಷಿ ಆಯಿತು, ಪ್ರೇಮ್ ಹೊರಟಕ್ಕೆ ಕೆಲಸ ಮಾಡಿ, ಅದು ತುಂಬ ಅದ್ಭುತವಾದ ಸಾಂಗು ಅಂತೆಲ್ಲ ಹೇಳಿದ್ರು. ಸೊ ಎನಿವೆ, ಅವ್ರಿಗೆ ಈ ಥರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು, ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಸೊ ಎನಿವೆ, ಅದರಿಂದ ನನಗೇನು ಹರ್ಟ್ ಆಗಿಲ್ಲ. ಎನಿವೆ, ಅವ್ರ ಪಾಪ ಚೆನ್ನಾಗಿರಲಿ. ಆ್ಯಂಡ್ ಸೊ ಈ ಸಾಂಗ್ನ ನಾನು ಮತ್ತೆ ರೀರೈಟ್ ಮಾಡಿ, ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಗೆ ಯಾರಿಗೂ ಹರ್ಟ್ ಆಗ್ದಂಗೆ, ಸೊ ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಯಾರಿಗಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ, ಸೊ ಯಾರಿಗಾದ್ರೂ ನನ್ನಿಂದ ನಿಮಗೆ ತೊಂದರೆ ಆಗಿದ್ರೆ, ನನ್ನಿಂದ ನಿಮಗೆ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ. ನನ್ನ ಕಡೆಯಿಂದ, ನನ್ನ KD ಟೀಮ್ ಕಡೆಯಿಂದ ಹಾಗೂ KVN ಪ್ರೊಡಕ್ಷನ್ ಕಡೆಯಿಂದನೂ ನಾನು ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ.